ಒಲೆ ಅತ್ತಿಯುರಿದೊಡೆ ನಿಲ್ಲಬಹುದಲ್ಲದೆ ಧರೆ ಅತ್ತಿಯುರಿದೊಡೆ ನಿಲ್ಲಲೂಬಾರದು. ಏರಿ ನೀರುಂಬೊಡೆ ಬೇಲಿಕೆಯ ಮೇವೊಡೆ ನಾರಿ ತನ್ನ ಮನೆಯಲ್ಲಿ ಕಳುವೊಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವಾ. ಈ ವಚನದ ಅರ್ಥ ಹೀಗಿದೆ. ಒಲೆಯಲ್ಲಿ ಬೆಂಕಿ ಹತ್ತಿದರೆ ಅದನ್ನು ಆರಿಸಬಹುದು, ಆದರೆ ಭೂಮಿಯೇ ಬೆಂಕಿ ಹಿಡಿದರೆ ಅದನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ನೀರಿನಿಂದ ತೇವವಾದ ಕಟ್ಟಿಗೆಯನ್ನು ಒಣಗಿಸಬಹುದು, ಆದರೆ ಬೇಲಿಯೇ ಹೊಲದ ಹುಲ್ಲನ್ನು ತಿನ್ನಲು ಶುರು ಮಾಡಿದರೆ ಅದನ್ನು ತಡೆಯಲು ಸಾಧ್ಯವಿಲ್ಲ. ಅದೇ ರೀತಿ ಒಬ್ಬ ವ್ಯಕ್ತಿ ನಾರಿ ತನ್ನ ಮನೆಯಲ್ಲಿ ತಪ್ಪು ಮಾಡಿದರೆ ಇನ್ನೊಬ್ಬರ ಬಳಿ ದೂರು ಮಾಡುವುದಕ್ಕೂ ಅರ್ಥವಿಲ್ಲ. ಸರಳವಾಗಿ ಹೇಳುವುದಾದರೆ, ಮೊದಲು ನಾವು ನಮ್ಮ ತಪ್ಪನ್ನು ಸರಿಪಡಿಸಿಕೊಳ್ಳಬೇಕು, ನಂತರವೇ ಬೇರೆಯವರ ಬಗ್ಗೆ ಮಾತನಾಡಬೇಕು.